ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಮಾತ್ಮೇ ಚಾತ್ಮವಿದಾಂ ಕೃತಶ್ಚ ಯಜತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವಸ್ಥಿತಿ ವಿಭಶ್ಚಾನೇಕದಾಯ ಶ್ರಿತೌ ವಾಚನ್ನ ಸದ್ದದಾತ್ಮನೇಕಗಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರ್ತಕ್ಕಂಥದ್ದು. ನವಮಿ ತಿಥಿ, ಉತ್ತರ ಫಲ್ಗುಣಿ ನಕ್ಷತ್ರ. ಈ ದಿವಸ ತುಂಬ ಚೆನ್ನಾಗಿದೆ. ನವಮಿ ತಿಥಿ ಅನ್ನೋದು ಬಿಟ್ಟರೆ ಉಳಿದ ಹಾಗೆ ವಾರ ಮತ್ತು ಉತ್ತರ ಫಲ್ಗುಣಿ ನಕ್ಷತ್ರ ಎರಡೂ ತುಂಬ ಉತ್ಕೃಷ್ಟವಾಗಿರ್ತಕ್ಕಂಥದ್ದು. ಉಳಿದ ಹಾಗೆ ವಿಷ್ಣುವಿನ ಪ್ರಾರ್ಥನೆ, ವಿಷ್ಣು ಸನ್ನಿಧಾನಗಳಲ್ಲಿ ವಿಶೇಷವಾದ ಅರ್ಚನೆಗಳನ್ನು, ಪೂಜೆಗಳನ್ನು ಮಾಡಿಸ್ತಕ್ಕಂಥದ್ದು, ಮನೆಯಲ್ಲೇ ವಿಷ್ಣು ಪೂಜೆ ಮಾಡ್ತಕ್ಕಂಥದ್ದು, ವಿಷ್ಣು ಸಹಸ್ರನಾಮ ಹೇಳೋದು, ಅಥವಾ ವಿಷ್ಣುವಿಗೆ ಸಂಬಂಧಿಸಿರ್ತಕ್ಕಂಥ ಯಾವುದೇ ಒಂದು ಪದ್ಯ ಹೇಳಿಕೊಂಡ್ರು, ಸ್ತೋತ್ರವನ್ನು ಹೇಳಿಕೊಂಡ್ರು, ಭಜಗೋವಿಂದಂ ಸ್ತೋತ್ರ ಹೇಳಿಕೊಂಡ್ರೂ ಆಗುತ್ತೆ. ಯಾವುದು ಮಾಡಿದ್ರೆ ಶ್ರೇಷ್ಠ, ಯಾವುದು ಮಾಡಿದ್ರೆ ನನಗೆ ಆ ಫಲ ಸಿಕ್ಬಿಡುತ್ತೆ, ಅವನ ಅನುಗ್ರಹ ಆಗುತ್ತೆ ಅಂತಕ್ಕಂಥ ಗೊಂದಲದಲ್ಲಿ ಪೂಜೆಗಳನ್ನು ಅಥವಾ ಇನ್ಯಾವುದೋ ಸ್ತೋತ್ರಗಳನ್ನು ಹೇಳ್ಕೋಬೇಡಿ. ಯಾವ ಮಾತಲ್ಲ, ವಿಷ್ಣುವಿನ ಮಾತಲ್ಲದೇ ಇರತಕ್ಕಂಥ, ವಿಷ್ಣುವಿನ ಹೊಗಳದೇ ಇರತಕ್ಕಂಥ ಅಕ್ಷರಗಳೇ ಇಲ್ಲ ಅಂತ ಶಾಸ್ತ್ರಗಳೇ ಸಾರಿದೆ. ಅವನ ಹೊರತಾಗಿ ನಾನು ಮಾತಾಡುವ ಪ್ರತಿ ಅಕ್ಷರವಲ್ಲೂ, ಅಕ್ಷರದಲ್ಲೂ ಅವನೇ ಇದ್ದಾನೆ. ನೋಡುವ ನೋಟದಲ್ಲೆಲ್ಲ ಅವನೇ ತುಂಬಿದಾನಲ್ವ. ನಾವು ವಸ್ತುತಃ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಅವನನ್ನು ನೋಡಲಿಕ್ಕೆ ಅನ್ನೋದೇ ಅಪಚಾರವಾಗಿಬಿಡುತ್ತೆ. ಯಾಕೆ, ಹೇಗೆ? ಹರೇ ರಾಮ, ನೀವಿದ್ದಲ್ಲಿ ಇಲ್ಲವ ಅವನು? ಎಲ್ಲ ಕಡೆ ಸರ್ವವ್ಯಾಪಕ, ಅಣುವಾಗಬಲ್ಲ, ಮಹತ್ತಾಗಬಲ್ಲ, ಅಣು ಮಹತ್ತೆರಡಾಗಬಲ್ಲ, ಎಲ್ಲ ಅವನೇ ಆಗಿದ್ದಾನೆ. ದೇವಸ್ಥಾನದಲ್ಲಿರ್ತಕ್ಕಂಥ ತಿರುಪತಿ ತಿಮ್ಮಪ್ಪನಲ್ಲಿ ಕಂಗೊಳಿಸ್ತಾ ಇರ್ತಕ್ಕಂಥ ಆ ಮೂರ್ತಿ, ಅಲ್ಲಿಗನ್ನ ಹೋಗ್ತಾ ಇದ್ದೀನಿ ನಾನು ಅಂತಂದರೆ, ಇಲ್ಲಿ ಇರ್ತಕ್ಕಂಥ ವಿಷ್ಣುವನ್ನು ಮರಿತಾ ಇದೆಯಾ, ನೀನೆಂಥ ಪೆದ್ದ, ಅಲ್ಲಷ್ಟೇ ಇರೋದಾ ಅಂತ ಆ ಥರದ ಭಾವನೆಯಲ್ಲಿ ನಾವು, ಅದು ರಾಮಕೃಷ್ಣರಿಗಿತ್ತು. ಅದು ಎಲ್ಲ ಕಡೆ ಅವನನ್ನೇ ಕಂಡುಕೊಳ್ತಕ್ಕಂಥದ್ದು. ಕನಕದಾಸರ ಒಂದು ಹಣ್ಣಿನ ಕಥೆ ನಿಮಗೆ ಗೊತ್ತೇ ಇದೆಯಲ್ಲ. ಯಾರು ಇಲ್ಲದ ಜಾಗದಲ್ಲಿ ಹಣ್ಣು ತಿನ್ಕೊಂಡು ಬಾ ಅಂತಂದರೆ, ಯಾರು ಇಲ್ಲದ ಎಲ್ಲಿ ಅಂತ ಹುಡುಕ್ಲಪ್ಪ, ನನಗೆಲ್ಲ ಕಡೆ ಅವನೇ ವ್ಯಾಪಿಸ್ಬಿಟ್ಟಿದ್ದಾನೆ. ಅದು ಆ ಒಂದು ನೋಡುವ ನೋಟ, ಅದು ಅಂತರ್ದೃಷ್ಟಿ, ಅದು ಬೇಕಾಗತ್ತೆ. ವಿಷ್ಣು ಸನ್ನಿಧಾನವಿಲ್ಲದ ಸ್ಥಳವಿಲ್ಲ, ಅವನ ಹೆಸರು ಹೇಳದ ಅಕ್ಷರಗಳಿಲ್ಲ. ಹೀಗಾಗಿ ಎಲ್ಲ ಕಡೆ ಅವನೇ ವ್ಯಾಪಕವಾಗಿದ್ದಾಗ ನಮಗೆ ಬೇರೊಂದು ಏನೂ ತೋಚೋದೇ ಇಲ್ಲ. ಆ ರೀತಿಯ ಪ್ರೀತಿ, ತಾದಾತ್ಮ್ಯತೆ ಬೇಕಾಗುತ್ತೆ. ಹಾಗಿದ್ದಾಗ ನೀವು ಹೇಳುವ ಯಾವ ಸ್ತೋತ್ರವೂ ನಡೆಯುತ್ತೆ. ಯಾರೊಬ್ರಿಗೆ ಹೇಳ್ತಾ ಇದ್ದರು, ವಿಷ್ಣು ಸಹಸ್ರನಾಮ ಹೇಳ್ಕೊಂಡ್ರೆ ಒಳ್ಳೆಯದಾ, ವಿಷ್ಣು ಸ್ತುತಿಗಳಲ್ಲಿ ಯಾವುದು ಹೇಳ್ಕೊಬೇಕು, ಯಾವುದು ಬೆಸ್ಟ್ ಅಂತ, ಅದನ್ನು ಹೇಳ್ಕೊಂಬಿಟ್ರೆ ನನಗೆ ವಿಷ್ಣುವಿನ ಅನುಗ್ರಹ ಆಗಿಬಿಡಬೇಕು ಅಂಥದ್ದು ಯಾವುದು ಸ್ತೋತ್ರ? ಯಾವುದಲ್ಲ. ನೀವು ಹೇಳುವ ಭಾವನೆಯಲ್ಲಿ ಇರುತ್ತಷ್ಟೇ. ಓಂ ನಮೋ ನಾರಾಯಣಾಯ ಅಂತ ನೀವು ಹೇಳ್ಕೊಳ್ಳುವಾಗ, ಓಂ ನಮೋ ಭಗವತೆ ವಾಸುದೇವಾಯ, ಅಷ್ಟಾಕ್ಷರಿನೋ ದ್ವಾದಶಾಕ್ಷರಿನೋ ಯಾವುದಾದ್ರೂ ಸರಿ, ತುಂಬಿಬಿಟ್ಟಿದ್ದಾನೆ ಅಕ್ಷರಗಳಲ್ಲಿ ಎಲ್ಲ ಕಡೆ ಅವನು ವ್ಯಾಪಕವಾಗಿರುವಾಗ ನಾವು ಎಲ್ಲಿ ಅಂತ, ಯಾವುದರಲ್ಲಿ ಇಲ್ಲ ಅಂತ ಹೇಳೋದು ಹೇಳಿ. ಹೀಗಾಗಿ ಎಲ್ಲ ಕಡೆ ಕಾಣುವ ಶಕ್ತಿ ನಮಗೆ ಬೇಕಷ್ಟೆ. ಎಲ್ಲ ಕಡೆ ವ್ಯಾಪಕವಾಗಿದ್ದಾನೆ, ಎಲ್ಲ ಕಡೆ ವ್ಯಾಪಕವಾಗಿದ್ದಾನೆ. ಹೀಗಾಗಿ ಇಂಥದ್ರಿಂದಲೇ ಇದು ಅಂತಲ್ಲ, ಅದಕ್ಕೊಂದು ನಮ್ಮ ಮನಸ್ಸು ಸ್ವಲ್ಪ ತಳಮಟ್ಟದಲ್ಲಿದೆಯಲ್ಲ, ಹೀಗಾಗಿ ಒಂದು ಬೇಕು ಅಂತ ಅನಿಸುತ್ತೆ. ಹಾಗೆಲ್ಲರೂ ಕೊಂಡಾಡಿದ್ದಾರೆ ವಿಷ್ಣು ಸಹಸ್ರನಾಮವನ್ನು. ಹೀಗಾಗಿ ಆ ಒಂದು ಅಲ್ಪಜ್ಞಾನ ಅಥವಾ ಮತಿಹೀನತೆಯಿಂದ ನಾವು ಹೇಳ್ಕೊಳ್ಳೋಕ್ಕಿದು ಬೇಕು ಅಂತಂದರೆ ವಿಷ್ಣು ಸಹಸ್ರನಾಮ ದಿ ಬೆಸ್ಟ್. ಅದರ ಹೊರತಾಗಿ ನಾನು ಇಷ್ಟೊತ್ತು ಹೇಳಿದ್ದೀನಿ, ಮತ್ತೆ ಪ್ರಶ್ನೆ ಇಲ್ಲ. ಅದರಲ್ಲಿ ಎಲ್ಲ ಅಕ್ಷರಗಳಲ್ಲೂ ಅವನಿದ್ದಾನೆ, ಎಲ್ಲ ಕಡೆ ಅವನಿದ್ದಾನೆ, ಸರ್ವವ್ಯಾಪಕನಾಗಿದ್ದಾನೆ, ಸರ್ವಗತನಾಗಿದ್ದಾನೆ, ಸರ್ವಸಮರ್ಥನಾಗಿದ್ದಾನೆ, ಏನೂ ಆಗಿದ್ದಾನೆ, ನಾನೇ ಆಗಿದ್ದೀನಿ ಅಂತಲೂ ಹೇಳಬಹುದು. ಹೀಗೆ ಅದಕ್ಕೆ
ಆ ದೃಷ್ಟಿಯ ಶಕ್ತಿ ಬೇಕಾಗುತ್ತೆ, ನಾವು ನೋಡುವ ಶಕ್ತಿ ಬೇಕಾಗುತ್ತೆ, ಅಂಥದ್ದೊಂದು ಪ್ರಜ್ಞೆ ನಮಗೆ ಜಾಗೃತವಾಗಬೇಕಾಗತ್ತೆ ಕಂಡುಕೊಳ್ಳೋಕ್ಕೆ. ಹೀಗಾಗಿ ಯಾವ್ಯಾವ ಸ್ಥಿತಿಯಲ್ಲಿ ಇದ್ದೀರಾ ತಾವೆಲ್ಲ ಆಯಾ ರೀತಿಯಲ್ಲಿ ಕಂಡುಕೊಳ್ಳಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಪ್ರಮೋದ್ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 16/6/1986, ಸಮಯ 9:35 ರಾತ್ರಿ. ಅವರ ಪ್ರಶ್ನೆ, ಜೀವನ ಹೇಗಿದೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಪ್ರಮೋದ್ ಅವರ ಪ್ರಶ್ನೆ, ಮುಂದಿನ ಬದುಕು ಹೇಗಿದೆ ಅಂತ ಕೇಳಿದಾರಲ್ವ, ಜಾತಕ ನೋಡೋಣ. ನೋಡಿ, ತಮ್ಮದು ಮಕರ ಲಗ್ನವಾಗಿದೆ. ಲಗ್ನದಿಂದ ಕರ್ಮಸ್ಥಾನದ ಅಧಿಪತಿ ಶುಕ್ರ ಸಪ್ತಮದಲ್ಲಿ ಚಂದ್ರ ಕ್ಷೇತ್ರದಲ್ಲಿದ್ದಾನೆ. ಕರ್ಮಸ್ಥಾನದಲ್ಲಿ ಕೇತು ಇರತಕ್ಕಂಥದ್ದು, ಇದೆಲ್ಲ ಸ್ವಲ್ಪ ತೊಡಕನ್ನು ಸೂಚಿಸುವಂಥದ್ದು. ಈಗ ಗುರು ದಶೆಯಲ್ಲಿ ತಮಗೆ ಶುಕ್ರ ಭುಕ್ತಿ ನಡೀತಾ ಇದೆ. ನೋಡಿ, ಜಾತಕದಲ್ಲಿ ಹೀಗೆ ಅಲ್ಲಿ ಎರಡು ರೀತಿಯ ಒಂದು ಫಲಗಳನ್ನು ಹೇಳ್ತಾರೆ. ಸಾಧಾರಣಂ ವಿಶೇಷಂಚ ದಶಾನಾಂ ವಿವಿಧಂ ಫಲಂ ಅಂತ ಒಂದು ಮಾತನ್ನು ಹೇಳುತ್ತೆ ಶಾಸ್ತ್ರದಲ್ಲಿ. ಒಂದು ವಿಶೇಷವಾದ ಫಲ ಕೊಡ್ತಕ್ಕಂಥ ದಶೆ, ಒಂದು ಸಾಧಾರಣ ಫಲ ಕೊಡ್ತಕ್ಕಂಥ ದಶೆ. ಸಾಧಾರಣವಾಗಿದ್ದಾಗ ನಾವು ಯಾವ ಗ್ರಹದಿಂದ ನಮಗೆ ಇಂಥದ್ದೊಂದು ಕಾಲ ಬಂದಿದೆ, ಆ ಗ್ರಹಾರಾಧನೆಯನ್ನು ಮಾಡಿ ಅಂತ ಶಾಸ್ತ್ರದ ವಾಣಿ, ಶಾಸ್ತ್ರದ ಮಾತು. ಹೀಗಾಗಿ ಈಗ ಶುಕ್ರನ ಕಾಲದಲ್ಲಿ ನೀವು ಶುಕ್ರನಿಗೆ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಬೇಕು ಅಂತಿದೆ. ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಸ್ವಲ್ಪ ಅವರೆಕಾಳನ್ನು ಪ್ರತಿ ಶುಕ್ರವಾರ ಅವರೆಕಾಳು ತಲುಪಿಸಿ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಪ್ರತಿ ಶುಕ್ರವಾರ ತಪ್ಪದೆ ತುಪ್ಪದ ದೀಪ ಹಚ್ಚಿ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ನಿಮ್ಮ ಮನೆಯಲ್ಲೂ ಆಗಬಹುದು. ನೋಡಿ, ನಿಮಗೆ ಎಲ್ಲಿ ಅನುಕೂಲ ಅನಿಸುತ್ತೆ, ಎಲ್ಲಿ ಮನಸ್ಸಿಗೆ ತುಂಬುತ್ತೆ ಆ ರೀತಿಯಲ್ಲಿ ಮಾಡಿ. ಇದೇ ಮುಖ್ಯವಾಗಿ ಬೇಕಾಗಿರೋದು. ಇದನ್ನು ಮಾಡೋದ್ರಿಂದಾಗಿ ದಾರಿ ಸುಗಮವಾಗುತ್ತೆ, ಆತಂಕ ಬೇಡ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ವಾಸುದೇವ್ ಅವರು ನೆಲಮಂಗಲದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 25/12/1980, ಸಮಯ 8:35 ರಾತ್ರಿ. ಅವರ ಪ್ರಶ್ನೆ, ಆರೋಗ್ಯದ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ. ಜೊತೆಗೆ ಭೂಮಿಯ ವ್ಯವಹಾರ ಹೇಗಿದೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ವಾಸುದೇವ್ ಅವರ ಪ್ರಶ್ನೆ ಒಂದು ಆರೋಗ್ಯದ ಬಗ್ಗೆ ಕೇಳಿದ್ದಾರೆ, ಇನ್ನೊಂದು ಭೂ ವ್ಯವಹಾರ ಹೇಗಾಗುತ್ತೆ ನೋಡೋಣ. ನೋಡಿ, ತಮ್ಮದು ಕರ್ಕಟಕ ಲಗ್ನವಾಗಿದೆ. ಲಗ್ನದ ಅಧಿಪತಿ ಚಂದ್ರ ರಾಹುಯುಕ್ತನಾಗಿದ್ದರೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗ್ತಾ ಇರುತ್ತೆ ಆಗಾಗ. ಪ್ರಸ್ತುತ ನಿಮಗೆ ಕುಜದಶೆಯಲ್ಲಿ ಈಗ ರಾಹು ಭುಕ್ತಿ ನಡೀತಾ ಇದೆ. ಚಂದ್ರಾಹು ಒಟ್ಟಾಗಿದ್ದರೆ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆ ಇದೆ. ಹೀಗಾಗಿ ಒಂದು ದುರ್ಗಾ ದೀಪ ನಮಸ್ಕಾರ, ರಾಹು ಶಾಂತಿ ಮಾಡಿಸಿದ್ರೆ ತುಂಬ ಒಳ್ಳೆಯದು. ರಾಹು ಶಾಂತಿ, ದುರ್ಗಾ ದೀಪ ನಮಸ್ಕಾರ ಎರಡೂ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಆರೋಗ್ಯದಲ್ಲಿ ತುಂಬ ಚೇತರಿಕೆ ಬರುತ್ತೆ, ಮಾಡಿಸಿ. ಎರಡನೇದು, ಭೂ ವ್ಯವಹಾರಗಳಲ್ಲಿ ನಿಮಗೆ ಅನುಕೂಲ ಉಂಟಾಗುತ್ತೆ, ಮಾಡಬಹುದು. ತಾವು ಖಂಡಿತ ಮಾಡಬಹುದು, ಮಾಡಿ. ಯಾವಾಗ ಅಂತಂದರೆ ಈಗ ಬೇಡ, ಈಗ ನಿಮಗೆ 26 ಮೇ ನಂತರದಲ್ಲಿ ಅವಕಾಶ ಇದೆ. 2026 ಮೇ ಮುಂದಿನ ವರ್ಷದಿಂದ, ಮುಂದಿನ ಮೇ 1 ವರ್ಷ ಇದೆ, ಅಲ್ಲಿವರೆಗೂ ಸದ್ಯಕ್ಕೆ ಬೇಡ. ಆಮೇಲೆ ಖಂಡಿತ ಮಾಡಬಹುದು, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಸಿದ್ದಪ್ಪ ಅವರು ವಿಜಯಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 30/7/1998, ಸಮಯ 8:30 ರಾತ್ರಿ. ಅವರ ಪ್ರಶ್ನೆ, ಸರ್ಕಾರಿ ಕೆಲಸದ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಸಿದ್ದಪ್ಪ ಅವರ ಪ್ರಶ್ನೆ ಸರ್ಕಾರಿ ನೌಕರಿ ಬಗ್ಗೆ ಕೇಳಿದಾರಲ್ವ, ಜಾತಕ ನೋಡೋಣ. ನೋಡಿ, ತಮ್ಮದು ಕುಂಭಲಗ್ನ. ಲಗ್ನದಿಂದ ಕರ್ಮಾಧಿಪತಿ ಕುಜ ನಿಮ್ಮ ಜಾತಕದಲ್ಲಿ ಶತ್ರು ಕ್ಷೇತ್ರದಲ್ಲಿದ್ದಾನೆ. ನಿಮಗೆ ಸರ್ಕಾರಿ ನೌಕರಿ ಸ್ವಲ್ಪ ಕಷ್ಟ ಇದೆ, ಅದಕ್ಕೆ ಅವಕಾಶ ತೋರ್ತಾ ಇಲ್ಲ. ಆದರೆ ನಿಮಗೆ ಗುರು ಚೆನ್ನಾಗಿದ್ದಾನೆ. ಧನಸ್ಥಾನದಲ್ಲಿ ಗುರುವಿದ್ದರೆ ಅಲ್ಲಿ ವಾಗ್ಮಿ ಭೋಜನ ಸಾರವಾಂಶ ಸುಮುಖೋ ವಿತ್ತೆ ಧನಿಕೋ ವಿದಹ ಅಂತ ಹೇಳುತ್ತೆ. ಹೀಗಾಗಿ ಹಣಕಾಸಿಗೆ ತೊಂದರೆ ಉಂಟಾಗಲ್ಲ. ಧನಾಧಿಪತಿ ಚೆನ್ನಾಗಿದ್ದಾಗ ಆ ಕ್ಷಣಕ್ಕೆ ಏನು ಬೇಕೋ ಅಷ್ಟು ಹಣ ಒದಗ್ತಾ ಇರುತ್ತೆ. ಹೀಗಾಗಿ ಆತಂಕ ಬೇಡ. ಮತ್ತು ಮುಖ್ಯವಾಗಿ ಚಂದ್ರ ತುಂಬ ಚೆನ್ನಾಗಿದ್ದಾನೆ, ಭಾಗ್ಯದಲ್ಲಿ ತುಂಬ ಒಳ್ಳೆಯದು. ಈಗ ಪ್ರಸ್ತುತ ಗುರುದಶೆ ನಡೀತಾ ಇದೆ. ನೀವು ಆತಂಕ ಮಾಡ್ಕೋಬೇಡಿ, ಬೇರೆ ಕೆಲಸ ಹುಡುಕಿ, ಕೆಲಸಕ್ಕೆ ಅನುಕೂಲ ಉಂಟಾಗುತ್ತೆ. ಹೆಚ್ಚು ಯೋಚನೆ ಮಾಡಬೇಡಿ. ನೀವು ಕರ್ಮಾಧಿಪತಿಯಾಗಿರ್ತಕ್ಕಂಥ ಕುಜ ಸ್ವಲ್ಪ ವೀಕ್ ಆಗಿರೋದ್ರಿಂದ ತಪ್ಪದೆ ನರಸಿಂಹ ಸನ್ನಿಧಾನದಲ್ಲಿ ಪ್ರತಿ ಮಂಗಳವಾರ ತುಳಸಿ ಅರ್ಚನೆ ಮಾಡಿಸಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಶಿವಕೀರ್ತಿ ಅವರು ಧಾರವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 24/2/2001, ಸಮಯ 8:45 ರಾತ್ರಿ. ಅವರ ಪ್ರಶ್ನೆ, ಜೀವನ ಹೇಗಿದೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಶಿವಕೀರ್ತಿ ಅವರ ಪ್ರಶ್ನೆ ಮುಂದಿನ ಜೀವನ ಹೇಗಿದೆ ಅಂತ ಕೇಳಿದ್ದಾರೆ. ಜಾತಕ ನೋಡೋಣ.
ಜೀವನ ಹಾದಿ ತಿಳಿಸುವ ಶಾಸ್ತ್ರವೇ ಅಲ್ವಾ ಇದು. ಹಾದಿ ಹೇಗಿದೆ ಅಂತ ನೋಡೋದು. ನೋಡಿ, ಇದು ತಮ್ಮದು ಕನ್ಯಾ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಬುಧ ಪಂಚಮದಲ್ಲಿದ್ದಾನೆ. ಶುಕ್ರ ತುಂಬ ಚೆನ್ನಾಗಿದ್ದಾನೆ, ಭಾಗ್ಯಾಧಿಪತಿ ತುಂಬ, ಅದು ಮಾಲವೀಯ ಯೋಗ. ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಬುಧನ ದಶೆ, ಶನಿ ದಶೆ. ಶನಿ ದಶೆಯಲ್ಲಿ ಈಗ ರಾಹು ಭುಕ್ತಿ ನಡೀತಾ ಇದೆ. ನೋಡಿ, 2025 ನವೆಂಬರ್ ನಂತರ ಗುರು ಪ್ರಾರಂಭವಾಗುತ್ತೆ. ಗುರು ಭಾಗ್ಯದಲ್ಲಿ ತುಂಬ ಚೆನ್ನಾಗಿದೆ. 25 ನವೆಂಬರ್ ನಂತರ ಮುಂದಿನ ವರ್ಷ ಅಂದ್ಕೊಳ್ಳಿ, 2026 ನಂತರ ತುಂಬ ಚೆನ್ನಾಗಿ, ನೀವು ಇನ್ನು ಈಗ ತಾನೇ ಒಂದು ಹಂತಕ್ಕೆ ಬಂದು ಕೂತಿದ್ದೀರಾ. ಈಗ ಶುರುವಾಗಿದೆ ಬದುಕು. ಹೀಗಾಗಿ ತುಂಬ ಚೆನ್ನಾಗಿದೆ, ಆತಂಕ ಬೇಡ. ಮುಂದೆಲ್ಲ ತುಂಬ ಶುಕ್ರನ ಫಲ, ಗುರುವಿನ ಫಲ ಇದೆಲ್ಲ ತುಂಬ ಚೆನ್ನಾಗಿದೆ. ಅವರೇ ಜೀವನ ಚೆನ್ನಾಗಿರುತ್ತೆ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಲಿಂಗರಾಜು ಅವರು ಹಾವೇರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 10/1/1993, ಸಮಯ 11 ಗಂಟೆ ಬೆಳಗ್ಗೆ. ಅವರ ಪ್ರಶ್ನೆ, ನೆಮ್ಮದಿ ಇಲ್ಲ, ಸಾಲ ಬಾಧೆ ಇದೆ, ಪರಿಹಾರ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಲಿಂಗರಾಜು ಅವರ ಪ್ರಶ್ನೆ, ನೆಮ್ಮದಿ ಹೊರಟೋಗ್ಬಿಟ್ಟಿದೆ, ಸಾಲ ಬಾಧೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೋಡೋಣ. ನೋಡಿ, ತಮ್ಮದು ಮೀನ ಲಗ್ನವಾಗಿದೆ. ಲಗ್ನದಿಂದ ಈ ಋಣಸ್ಥಾನದ ಅಧಿಪತಿ ಲಾಭದಲ್ಲಿದ್ದಾನೆ. ಯಾರು ಸಾಲ ಹೀಗಿದ್ದರೆ ಕಷ್ಟ ಆಗುತ್ತೆ. ಸಾಲದ ಅಧಿಪತಿ 11ನೇ ಮನೆಯಲ್ಲಿದ್ದರೆ ಅದು ಹಣ ಇರುತ್ತೆ, ಸಾಲದ ಹಣವಾಗಿರುತ್ತೆ, ಅದು ತೊಂದರೆ ಮಾಡುತ್ತೆ. ಹೀಗಿರ್ತದೆ. ಪ್ರಸ್ತುತ ನಿಮಗೆ ಶುಕ್ರ ದಶೆಯಲ್ಲಿ ಶುಕ್ರ ಭುಕ್ತಿ ನಡೀತಾ ಇದೆ. ಶುಕ್ರ ನಿಮ್ಮ ವ್ಯಯದಲ್ಲಿದ್ದಾನೆ. ನೋಡಿ, ಸ್ವಲ್ಪ ಕಾಲ ತೊಂದರೆ ಕೊಡ್ತಾ ಇದೆ. ಯಾರು ತುಂಬ ಉತ್ಕೃಷ್ಟವಾದ ಫಲ ಕೊಡಬೇಕು, ಅವನು ಅಷ್ಟಮಾಧಿಪತಿಯಾಗಿ ವ್ಯಯದಲ್ಲಿದ್ದು ಅವನ ಟೈಮ್ ನಡೆಯುವಾಗ ಎಲ್ಲ ನಷ್ಟವೇ ಉಂಟಾಗುತ್ತೆ. ಇವ್ರೆ ಇದಕ್ಕೇನು ಪರಿಹಾರ ಅಂತಂದರೆ, ನೋಡಿ, ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಪ್ರತಿ ಶುಕ್ರವಾರ ಪಂಚಾಮೃತ ಅಭಿಷೇಕ ಮಾಡಿಸಿ. ಇದು ತುಂಬ ಸಹಾಯವಾಗುತ್ತೆ. ಪಂಚಾಮೃತ ಅದನ್ನು ಅಂದರೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಇದೆಯಲ್ಲ, ಇದನ್ನೆಲ್ಲ ದಾನ ಮಾಡಿ ನೀವೇ ಕೊಡಿಸಿ. ಅದು ತುಂಬ ಸಹಾಯವಾಗುತ್ತೆ. ಮೊಸರು ದಾನ ಹೇಳಿದೆ, ಅದು ತುಂಬ ಒಳ್ಳೆಯದು, ಶ್ರೇಷ್ಠವಾದ ಪ್ರತಿ ಶುಕ್ರವಾರ. ಹೀಗಾಗಿ ಈ ಪಂಚಾಮೃತ ಅಷ್ಟನ್ನು ಲಕ್ಷ್ಮೀ ಸನ್ನಿಧಾನ ಕೊಡಿ. ಹೀಗೆ ನೀವು 2 ವರ್ಷ ಮಾಡಬೇಕು. ಯಾಕೆಂದರೆ ಶುಕ್ರ ಸ್ವಲ್ಪ ವೀಕ್ ಆಗಿದ್ದಾನೆ, ಅವನ ಸಮಯ ಸ್ವಲ್ಪ ವಿಸ್ತಾರವಾಗಿದೆ. ಹೀಗಾಗಿ ಅಲ್ಲಿವರೆಗೂ ನೀವು ಚೇತರಿಸ್ಕೋಬೇಕು ಅಂದರೆ ಲಕ್ಷ್ಮಿ ಅನುಗ್ರಹ ಬೇಕು. ತಪ್ಪದೇ ಮಾಡಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳ ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಶುಕ್ರ ಇರ್ತಕ್ಕಂಥದ್ದು, ವೃಷಭ ರಾಶಿಯಲ್ಲಿ ರವಿ ಬುಧರ ಯುತಿ ಇದೆ, ಗುರು ಇರ್ತಕ್ಕಂಥದ್ದು ಮಿಥುನ ರಾಶಿಯಲ್ಲಿ, ಕರ್ಕಟಕ ರಾಶಿಯಲ್ಲಿ ಕುಜ, ಚಂದ್ರ ಕೇತು ಜೊತೆಗೆ ಮಾಂದಿ ಉದಯ ಇದೆ ಸಿಂಹ ರಾಶಿಯಲ್ಲಿ. ಇನ್ನು ರಾಹು ಇರ್ತಕ್ಕಂಥದ್ದು ಕುಂಭರಾಶಿಯಲ್ಲಿ, ಮೀನರಾಶಿಯಲ್ಲಿ ಶನೈಶ್ಚರ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ನೋಡಿ, ಯಾವುದು ಬುದ್ಧಿಸ್ಥಾನವೋ ಅಲ್ಲಿ ಮಾಂದಿ ಚಂದ್ರ ಕೇತು ಇದ್ದಾಗ ಬುದ್ಧಿ ಮಂದವಾಗುತ್ತೆ, ಆಲೋಚನಾ ಶಕ್ತಿ ಕಳ್ಕೊಳ್ತೀರಾ, ಕೋಪ ಬರುತ್ತೆ. ಈ ಥರದ್ದೊಂದು ಲಕ್ಷಣ ಇದೆ. ಹೀಗಾಗಿ ಸ್ವಲ್ಪ ಹುಷಾರು. ಮಕ್ಕಳ ವಿಚಾರದಲ್ಲಂತೂ ಸಿಡಿ ಆಗಿಬಿಡುತ್ತೆ. ಈ ದಿವಸ ಮನೆಯ ವಾತಾವರಣ ರಣರಂಗವಾಗಿಬಿಟ್ಟಿರುತ್ತೆ. ಅವ್ರ ವಿಚಾರದಲ್ಲಿ ಗಮನ ಇರಲಿ. ಸಭೆಗಳಲ್ಲಿ, ಮೀಟಿಂಗ್ಗಳಲ್ಲಿ ಏನೋ ಒಂದು ಕೂಗಾಡ್ಬಿಡೋದು, ಹಾರಾಡ್ಬಿಡೋದು, ಅದರಿಂದ ಏನೂ ಪ್ರಯೋಜನ ಆಗಲ್ಲ. ಅಂಥದ್ದೊಂದು ಸಂದರ್ಭ ಎದುರಾಗುತ್ತೆ. ಸ್ವಲ್ಪ ಜಾಗ್ರತೆ, ಸಮಾಧಾನ ಇರಲಿ. ಇನ್ನು ಈ ದಿವಸ ನಿಮ್ಮ ಕುಟುಂಬದಲ್ಲಿ ಅಲ್ಲಿ ತಂದೆ ಮಕ್ಕಳ ವಿಚಾರದಲ್ಲಿ ಅನುಕೂಲದ ವಾತಾವರಣ ಇದೆ. ಈ ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂಥವ್ರಿಗೆ ಅನುಕೂಲದ ವಾತಾವರಣ ಇದೆ. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ, ನಿಧಾನಗತಿಯಲ್ಲಿದೆ. ನಿಧಾನ, ವಿಳಂಬತೆ ಅಂತೀವಲ್ಲ, ಅಂಥದ್ದಿದೆ. ಈ ದಿವಸ ತಪ್ಪದೆ ಯಾದೇವಿ ಸರ್ವಭೂತೇಷು ಶಾಂತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಮಂತ್ರ ಹೇಳ್ಕೊಳ್ಳಿ. ಇನ್ನು ವೃಷಭ ರಾಶಿಯವರಿಗೆ ಕೃಷಿಕರಿಗೆ ಸ್ವಲ್ಪ ತೊಡಕುಗಳನ್ನು ಸೂಚಿಸ್ತಾ ಇದೆ. ಹಾಲು ಹೈನು ವ್ಯಾಪಾರಿಗಳಿಗೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿರ್ತೀರ, ಹಾಳಾಗಿಬಿಡುತ್ತೆ, ಅಂಥದ್ದನ್ನು ಸೂಚಿಸ್ತಾ ಇದೆ. ತೊಂದರೆಯನ್ನು ಸೂಚಿಸ್ತಾ ಇದೆ. ಪ್ರಯಾಣದಲ್ಲಿ ತೊಂದರೆ, ಕಾಯುವಿಕೆ, ಇನ್ಯಾವುದೋ ಒಂದು ವಿಘ್ನ, ತೊಡಕು, ಇದನ್ನು ಸೂಚಿಸ್ತಾ ಇದೆ. ಸ್ನೇಹಿತರಲ್ಲಿ ಸ್ವಲ್ಪ ಜಗಳ, ಕಲಹದ ವಾತಾವರಣ, ಅದನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರು. ಆ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಇರಬೇಕು. ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲದ ವಾತಾವರಣ ಚೆನ್ನಾಗಿದೆ. ಮಾತು ತುಂಬ ಚೆನ್ನಾಗಿರ್ತದೆ ಈ ದಿವಸ. ಅಂದರೆ ಹಣ, ಆಹಾರ ಇವುಗಳಿಗೆ ತೊಂದರೆ ಇಲ್ಲ, ಮಾತಿಗೆ ತೊಂದರೆ ಇಲ್ಲ. ಪ್ರಾರ್ಥನೆಗೆ ದಿವಸ ಈಶ್ವರ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ. ಇನ್ನು ಮಿಥುನ ರಾಶಿಯವರಿಗೆ ಈ ದಿವಸ ನಿಮಗೆ ಸ್ವಲ್ಪ ಭಯದ ವಾತಾವರಣ, ಸ್ತ್ರೀಯರಿಗೆ ಸ್ವಲ್ಪ ಆತಂಕ, ಯಾವುದೋ ಒಂದು ಪ್ರಮಾದಕ್ಕೆ ಸಿಕ್ಕಾಕೊಂಡ್ಬಿಟ್ನೇನೋ, ಏನೋ ಒಂದು ವ್ಯೂಹಕ್ಕೆ, ಈ ಥರದೊಂದು ಭಯ ಶುರುವಾಗುತ್ತೆ ಈ ದಿವಸ. ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲ ಚೆನ್ನಾಗಿದೆ, ಅವರಲ್ಲಿ ಏನು ಸಂಶಯ ಇಲ್ಲ. ಈ ದಿವಸ ಗುರು ಕರ್ಮಾಧಿಪತಿ ಜನ್ಮದಲ್ಲಿದ್ದಾಗ ಸ್ವಲ್ಪ ಆರೋಗ್ಯ ಸ್ವಲ್ಪ ಏರುಪೇರು ಆಗೋ ಲಕ್ಷಣ ಇದೆ. ಈ ಸಲ ಗಂಟಲು ಬಾಧೆ ಈ ದಿವಸ, ಅದನ್ನು ಸೂಚಿಸ್ತಾ ಇದೆ, ಹುಷಾರು.
ಈ ದಿವಸ ನೀವು ಭಯ ನಿವಾರಣೆಗೆ ನರಸಿಂಹ ಪ್ರಾರ್ಥನೆ ಮಾಡಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಈ ದಿವಸ ಆಹಾರದಲ್ಲಿ ತೊಂದರೆ ಮಾಡ್ಕೊಳ್ತೀರಾ, ನೀರಿನ ವ್ಯತ್ಯಾಸ ಉಂಟಾಗುತ್ತೆ. ಆರೋಗ್ಯ, ನೀರು, ಆಹಾರ, ನೀರು ಇವುಗಳ ಬಗ್ಗೆ ಸ್ವಲ್ಪ ಹುಷಾರಾಗಿರಿ. ಹಣಕಾಸಿನ ವಿಚಾರದಲ್ಲೂ ಅಷ್ಟೇ, ಹೆಣ್ಣುಮಕ್ಕಳು ಯಾವುದೋ ಒಂದು ತೊಡಕಿಗೆ ಸಿಕ್ಕಾಕೊಂಡ್ಬಿಡ್ತೀರ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹುಷಾರು. ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಚೆನ್ನಾಗಿದೆ. ಸ್ನೇಹಿತರ ಸಹಕಾರ, ಬಂಧುಗಳ ಸಹಕಾರ ಇದೆಲ್ಲ ಸ್ವಲ್ಪ ಸಮಾಧಾನ ಕೊಡುತ್ತೆ. ಈ ದಿವಸ ನೀವು ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿವಸ ಆರೋಗ್ಯದಲ್ಲಿ ತೊಂದರೆ ಇದೆ, ಹಾಸ್ಪಿಟ್ಲಿಗೆ ಅಲದಾಟ ಇದೆ, ಹಣ ಖರ್ಚನ್ನು ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರು. ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಇದೆ. ಹಿರಿಯರಿಂದ ಲಾಭ, ಹಿರಿಯರಿಂದ ಒಂದು ಸಲಹೆ, ಸೂಚನೆ ಇವುಗಳೆಲ್ಲ ಯಾರನ್ನ ನಿರೀಕ್ಷಿಸಿ ಇವರಿಂದ ಒಂದು ಒಳ್ಳೆಯ ಸಲಹೆ ಖಂಡಿತ ಸಿಗುತ್ತೆ. ಇನ್ನು ಈ ದಿವಸ ಪ್ರಾರ್ಥನೆಗೆ ಈ ದಿವಸ ಆದಿತ್ಯ ಹೃದಯ ಹೇಳಿಕೊಂಡ್ರೆ ತುಂಬ ಒಳ್ಳೆಯದು. ಶಿವ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸೋರು ತುಂಬ ಒಳ್ಳೆಯದು. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿವಸ ನಿಮಗೆ ಅತಿಯಾದ ವ್ಯಯ ಸೂಚಿಸ್ತಾ ಇದೆ. ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ, ಅದರಲ್ಲೂ ಹೂವಿನ ವ್ಯಾಪಾರಿಗಳಿಗೆ, ಹಣ್ಣಿನ ವ್ಯಾಪಾರಿಗಳಿಗೆ, ರಸ ಸ್ನಿಗ್ಧ ವ್ಯಾಪಾರ ಯಾವುದಿದೆ, ಧಾನ್ಯ ವ್ಯಾಪಾರ ಆಗಬಹುದು, ಹಾಲು, ಹೈನು, ಮೊಸರು ಇಂಥದ್ದೆಲ್ಲ ಸ್ವಲ್ಪ ತೊಂದರೆ ಇದೆ, ನಷ್ಟ ಅತಿಯಾಗಿದೆ. ಇನ್ನು ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ, ಅಲ್ಲಿ ಒಳ್ಳೆಯ ಅವಕಾಶಗಳು, ಒಳ್ಳೆಯ ಗೌರವ ಇತ್ಯಾದಿ ಅನುಕೂಲ ಚೆನ್ನಾಗಿದೆ. ಸಮಾಧಾನ ಇರುತ್ತೆ ಕೆಲಸ ಕಾರ್ಯಗಳಲ್ಲಿ. ಬಂಧುಗಳಲ್ಲೂ ಅಷ್ಟೇ, ಆತ್ಮೀಯರಲ್ಲಿ ಅನುಕೂಲ, ಆತ್ಮೀಯರಿಂದ ಸಹಕಾರ ಇದೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ನೀವು ಕೂಡ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಸ್ವಲ್ಪ ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿವಸ ತುಂಬ ವಿಶೇಷವಾದ ಲಾಭ ಇದೆ. ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ, ಸ್ತ್ರೀಯರಿಗೆ ಮಾನ್ಯತೆ, ಸ್ತ್ರೀಯರಿಗೆ ಹೆಚ್ಚಿನ ಲಾಭ ಸಿಗೋದು ಇದೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ನಿಮಗೆ ಸಂಗಾತಿಯಲ್ಲೂ ಅಷ್ಟೇ ಯಾವುದೇ ರೀತಿಯ ಮನಸ್ತಾಪಗಳಿಲ್ಲ, ಸಾಮರಸ್ಯ ಇರ್ತದೆ. ಇನ್ನು ಧರ್ಮ ಕಾರ್ಯಗಳಲ್ಲಿ ಭಾಗವಹಿಸ್ತೀರಾ, ಶುಭ ಕಾರ್ಯಗಳಲ್ಲಿ ನೀವು ಭಾಗವಹಿಸೋದು, ಅಲ್ಲಿ ಸಮಾಧಾನ, ಸಂತೋಷವಾಗಿರೋದು ಇದೆಲ್ಲ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ಈ ದಿವಸ ನೀವು ವಿಷ್ಣು ಸಹಸ್ರನಾಮ ಅಥವಾ ಇಷ್ಟ ದೇವತಾ ಆರಾಧನೆ ಮಾಡಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತೊಡಕುಗಳು ಇದೆ, ವಿಘ್ನಗಳಿದೆ, ಮನಸ್ಸಿಗೆ ಬೇಸರ ಉಂಟಾಗೋ ಲಕ್ಷಣ ಇದೆ, ಹುಷಾರು. ಯಾವುದೋ ಒಂದು ಹೊಸ ಕೆಲಸ ಕೈ ಹಾಕಿದ್ರೆ ಇನ್ನೇನೋ ಒಂದು ಕೆಲಸ ಮಾಡೋಣ ಅಂತ ನೀವು ಆತುರದಲ್ಲಿರ್ತೀರ, ಕೆಲಸ ಆಗೋದಿಲ್ಲ, ಹಾಗಾಗುತ್ತೆ, ಕಾಯಬೇಕಾಗುತ್ತೆ, ವೆಯ್ಟ್ ಮಾಡಬೇಕಾಗತ್ತೆ, ಅದು ನಿಮಗೆ ಕಾಡಿಸುತ್ತೆ. ಇನ್ನು ಉಳಿದ ಹಾಗೆ ಸ್ನೇಹಿತರಿಂದ ಅನುಕೂಲ ಚೆನ್ನಾಗಿದೆ, ಸಂಗಾತಿಯಿಂದ ಸಹಕಾರ ತುಂಬ ಚೆನ್ನಾಗಿದೆ. ಈ ದಿವಸ ಪ್ರಾರ್ಥನೆಗೆ ನೋಡಿ ಈಶ್ವರ ಸನ್ನಿಧಾನದಲ್ಲಿ ಕ್ಷೀರಾಭಿಷೇಕ ಮಾಡಿಸಿ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲದ ಫಲವನ್ನು ಸೂಚಿಸ್ತಾ ಇದೆ. ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿದೆ. ಈ ದಿವಸ ಸ್ನೇಹಿತರಿಂದ ಅನುಕೂಲ ಚೆನ್ನಾಗಿದೆ. ಪ್ರಯಾಣದಲ್ಲೂ ಈ ದಿವಸ ಸ್ವಲ್ಪ ನಿಧಾನಗತಿಯಲ್ಲಿ ಇರುತ್ತದೆ, ಆದರೆ ಅನುಕೂಲ ಇದೆ. ತಂದೆ ಮಕ್ಕಳಲ್ಲಿ, ತಾಯಿ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪಗಳಿದ್ದಾವೆ. ಈ ದಿವಸ ಲಲಿತಾ ಸಹಸ್ರನಾಮ, ಶಿವ ಸಹಸ್ರನಾಮ ಎರಡೂ ಕೂತು ಹೇಳಿದ್ರೆ ತುಂಬ ಒಳ್ಳೆಯದು. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲದ ಫಲ ಇದೆ. ಈ ದಿವಸ ನಿಮಗೆ ನಷ್ಟತೆ ಅತಿಯಾಗಿದೆ, ಹೆಚ್ಚು ಲಾಸ್ ಮಾಡ್ಕೊಳ್ಳೋ ಲಕ್ಷಣ ಸೂಚಿಸ್ತಾ ಇದೆ. ಯಾರಲ್ಲೋ ದ್ವೇಷ, ಯಾರಲ್ಲೋ ಕೋಪ ಇವುಗಳನ್ನು ಸೂಚಿಸ್ತಾ ಇದೆ. ಮನಸ್ಸಿಗೆ ಸಮಾಧಾನ ಇರಲ್ಲ, ಸಂಕಟ, ವಾತಾವರಣ ಕಹಿಯಾಗಿರುತ್ತೆ, ಸ್ವಲ್ಪ ಈ ದಿವಸ ಡಲ್ ಇರ್ತದೆ. ಇದಕ್ಕೆ ನೀವು ಕೂಡ ಲಲಿತಾ ಸಹಸ್ರನಾಮ ಹೇಳಿಕೊಂಡ್ರೆ ತುಂಬ ಒಳ್ಳೆಯದು. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿವಸ ನಿಮಗೆ ವೃತ್ತಿಯಲ್ಲಿ ಅನುಕೂಲದ ವಾತಾವರಣ ಇದೆ. ಸ್ನೇಹಿತರಿಂದ ತುಂಬ ಸಹಕಾರ ಚೆನ್ನಾಗಿರ್ತದೆ. ಆತ್ಮೀಯ ಬಂಧುಗಳು ತುಂಬ ಆತ್ಮೀಯರಾಗಿ ವರ್ತನೆ ಮಾಡ್ತಾರೆ, ಏನೋ ಒಂದು ಒಳ್ಳೆಯ ಸಲಹೆ ಕೊಡ್ತಾರೆ, ಇದೆಲ್ಲ ಚೆನ್ನಾಗಿದೆ. ಬುದ್ಧಿ ಚುರುಕಾಗಿರ್ತದೆ. ಮಕ್ಕಳ ಸಹಕಾರ ತುಂಬ ಚೆನ್ನಾಗಿದೆ. ಆದರೆ ಸಂಗಾತಿಯಲ್ಲಿ ವಿರೋಧ ಇದೆ, ಮನಸ್ತಾಪ ಇದೆ. ವ್ಯಾಪಾರದಲ್ಲಿ ತೊಂದರೆಗಳು, ಮೋಸಗಳು, ನಷ್ಟ ಆಗ್ತಕ್ಕಂಥದ್ದು, ಯಾವುದೋ ಇನ್ವೆಸ್ಟ್ ಮಾಡಿಬಿಟ್ಟಿರ್ತೀರೋ ಅದೆಲ್ಲ ಕಷ್ಟ ಆಗಿಬಿಡುತ್ತೆ, ಹೀಗಾಗುತ್ತೆ ಲಕ್ಷಣ. ತುಂಬ ಹುಷಾರು. ಈಶ್ವರ ಸನ್ನಿಧಾನದಲ್ಲಿ ತಪ್ಪದೇ ಬಿಲ್ವಾರ್ಚನೆ ಮಾಡಿಸಿ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ಈ ದಿವಸ ಸಾಲ, ಶತ್ರುಗಳ ಬಾಧೆ ಹೆಚ್ಚಾಗಿರ್ತದೆ, ಹುಷಾರಾಗಿರಿ. ಈ ದಿವಸ ದೇಹಕ್ಕೂ ಪೆಟ್ಟು ಬೀಳೋ ಲಕ್ಷಣ ಸೂಚಿಸ್ತಾ ಇದೆ. ಸ್ನೇಹಿತರಿಂದ ಒಳ್ಳೆಯ ಉಪಕಾರ ಸಿಗುತ್ತೆ. ಈ ದಿವಸ ಅವರಿಂದ ನಿಮಗೆ ಸಲಹೆ, ಸೂಚನೆ, ವೃತ್ತಿಯಲ್ಲೂ ಕೆಲಸಕ್ಕೂ ಅವರ ಸಲಹೆ ಸಹಕಾರಗಳೆಲ್ಲ ತುಂಬ ಅನುಕೂಲ ಉಂಟಾಗುತ್ತೆ. ಸಹೋದ್ಯೋಗಿಗಳ ಸಹಕಾರ ಚೆನ್ನಾಗಿದೆ. ಬಂಧುಗಳಲ್ಲಿ ಆತ್ಮೀಯ ವಿಶ್ವಾಸ ಈ ದಿವಸ ಚೆನ್ನಾಗಿರ್ತದೆ. ಈ ತೊಡಕಿ ಇರೋದರಿಂದಾಗಿ ನೀವು ಕೂಡ ಈಶ್ವರ ಸನ್ನಿಧಾನದಲ್ಲಿ ಒಂದು ಅಭಿಷೇಕ, ಅರ್ಚನೆ, ಪೂಜೆ ಏನಾದ್ರು ಮಾಡಿಸಿ ಅದು ಈಶ್ವರ ಸನ್ನಿಧಾನಕ್ಕೆ ಹೋಗಿ ಬಂದರೆ ಅದೊಂದು ಬಲ ಕೊಡುತ್ತೆ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಓಂ ಸಹಸ್ರಾಕ್ಷಾಯ ನಮಃ, ಅದನ್ನು ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ.
ಸರಿ ಶಾಸ್ತ್ರಿಗಳೇ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಹಾಗೆ ಸಂದೇಶವನ್ನ ಕಳಿಸಿದಂತಹ ವೀಕ್ಷಕರಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನ ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.